ಊರ ಒಳಗಿರುವ ಮೀನು ಮಾಂಸ ಕೋಳಿ ಅಂಗಡಿಗಳು ಇನ್ನು ಮುಂದೆ ಒಂದೇ ಸೂರಿನಡಿಯಲ್ಲಿ ಇರಲಿ. ಸಿಟಿಯಲ್ಲಿ ಯಾವುದೇ ಮೀನಂಗಡಿಗಳು ಇರುವ ಹಾಗಿಲ್ಲ. ರೋಡಿನಲ್ಲಿ ಗಲೀಜು ಹಾಗೂ ಹೈವೇ ರಸ್ತೆಯಲ್ಲಿ ವಾಸನೆ ಬರುತ್ತಿದೆ ಎಂದು ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ನಿಯಮಿತ ಅಧ್ಯಕ್ಷರು ಹಾಗೂ ಸಾಗರ ವಿಧಾನಸಭಾ ಕ್ಷೇತ್ರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಆನಂದಪುರದ ವಾರದ ಸಂತೆಗೆ ಭೇಟಿ ನೀಡಿ ಇನ್ನು ಮುಂದೆ ಎಪಿಎಂಸಿ ಮಾರುಕಟ್ಟೆಗೆ ಎಲ್ಲ ಮೀನು ಅಂಗಡಿ, ಮಟನ್ ಅಂಗಡಿ, ಚಿಕನ್ ಅಂಗಡಿಗಳು ಇರುವಂತೆ ನೋಡಿಕೊಳ್ಳಬೇಕೆಂದು ಸ್ಥಳದಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಸಂತೆಯಲ್ಲಿ ಸಂಚರಿಸುವಾಗ ರಸ್ತೆಯಲ್ಲಿಯೇ ವ್ಯಾಪಾರಸ್ಥರು ತರಕಾರಿ ಹಣ್ಣುಗಳನ್ನು ಮಾಡುತ್ತಿರುವುದನ್ನು ಕಂಡು ಗ್ರಾಹಕರಿಗೆ ಈ ರೀತಿಯ ವ್ಯಾಪಾರದಿಂದ ತೊಂದರೆಯಾಗುತ್ತದೆ. ಹಾಗಾಗಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸಾಕಷ್ಟು ಜಾಗವಿದ್ದರೂ ಕೆಲವೆಡೆ ಮೇಲ್ಚಾವಣಿ ವ್ಯವಸ್ಥೆ ಇರೋದನ್ನು ನೋಡಿ ವ್ಯಾಪಾರಸ್ಥರು ಮಳೆಯಲ್ಲಿಯೇ ವ್ಯಾಪಾರ ಮಾಡುವಂತಾಗಿದ್ದು ಇನ್ನು ಮುಂದೆ 3 ಶೆಡ್ಡುಗಳನ್ನು ನಿರ್ಮಿಸಿ ಕೊಡುವುದಾಗಿ ಭರವಸೆ ನೀಡಿದರು. ಸಂತೆಗೆ ಆಗಮಿಸಿದ ವ್ಯಾಪಾರಸ್ಥರು, ಸಾರ್ವಜನಿಕರು ಹಲವಾರು ಸಮಸ್ಯೆಗಳನ್ನು ಹೇಳಿಕೊಂಡರು. ಇಂತಹ ಸಮಸ್ಯೆಗಳನ್ನು ಕೇಳಿದ ಶಾಸಕರು ಈ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾನು ಯಾವಾಗಲೂ ನಿಮ್ಮೊಂದಿಗಿದ್ದೇನೆ ಎಂದು ತಿಳಿಸಿದರು. ಅದು 3 ಸೀಟಿಗೆ ಹೇಳು, ಎಪಿಎಂಸಿ ಮಾತಾಡ್ತೀನಿ. ಹಣ ಇದೆ, 5 ಕೋಟಿ ರೂಪಾಯಿ ಇದೆ. ಅದು ಇವ್ರಿಗೆ ಒಂದು 50 ಲಕ್ಷ ಹಾಕೋಕ್ಕಾಗುತ್ತೆ ನೋಡೋಣ, ಮಾಡಿಕೊಡ್ತೀನಿ ಬನ್ನಿ. ಅದು ಹಳ್ಳಿ ಸಂತೆ ಸರ್. ಇಲ್ಲೇ ಕೊಡ. ಎಂತ ಖರೀದಿ ಮಾಡಿದ್ಯಾ ಹಬ್ಬಕ್ಕೆ? ನಿಮ್ಮ ಇದ್ರಲ್ಲೇ ಹೊರಟಿದ್ದೀವಿ, ನೀವು ಇಲ್ಲೇ ಸಂತೆ ಮಾಡ್ತಾ ಇದ್ದೀರಲ್ಲ ಅಂತ. ಜಲ್ದಿ ಮಾಡು. ಅಲ್ಲಿ ಅದೇನದು ಹಳ್ಳಿ ಸಂತೆ ಸರ್. ಹಳ್ಳಿ ಸಂತೆ ಮಾಡಿದ್ದು ಯೂಸ್ ಆಗ್ತಿಲ್ಲ. ಬೇಡ, ಅದನ್ನ ಹಂಗೆ ಇವರಿಗೆ ಕೊಟ್ಬಿಡಿ. ಅಲ್ಲ, ನಾವು ಇದ್ರ ಹತ್ರ ಮಾಡ್ಬೇಕು. ಹಳ್ಳಿ ಸಂತೆ ದಿವಸ ಬೆಳಿತಾರೆ. ಇದು ಕೊಟ್ಬಿಡಿ, ಅದು ತರಕಾರಿ ಮಾರಕ್ಕೆ ಹಾಕಿ ಕೊಟ್ಬಿಡಿ. ಅದು ಆಮೇಲೆ 3% ಮಾಡಿ ಮಾಡ್ಕೊಡ್ತೀನಿ. 3 ಪ್ಲಾನ್ ಮಾಡಿ ಸಾಕಾಗತ್ತೆ. ರೋಡಲ್ಲಿ ಹಾಕಕ್ಕೆ ಬಿಡಬೇಕು. ರೋಡಲ್ಲಿ ಹಾಕಿದಂಗೆ ಇನ್ನೆಲ್ಲಿ ಬೇಕು ಹೇಳಿ, ಇನ್ನೆಲ್ಲಿ ಬೇಕು ಮಾಡಿಸ್ಕೊಡಿ. ಈಗ ಇದೊಂದು ತಗೊಳಪ್ಪ, ಇದೊಂದು 4 ಸೆಟ್ ಸಾಕಿ. ಅದು 3, ಇದೊಂದು 4 ಮಾಡ್ಬೋದು. 4 ಸೆಟ್ ಸಾಕು. ಅದಕ್ಕೆ ಇದು ಮಾಡ್ಸೋಣ. ಅದಕ್ಕೆ ಎಷ್ಟು ಅಂತ ಎಸ್ಟಿಮೇಟ್ ಮಾಡ್ತಾರೆ. ಸಂತೆಯಲ್ಲಿ ಒಂದು ಸುತ್ತು ಗೋಪಾಲಕೃಷ್ಣ ಬೇಳೂರವರ ಗಮ್ಮತ್ತು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಪ್ಪ ಕಲಸೆ, ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯ ಸೋಮಶೇಖರ ಲ್ಯಾವಗಿರಿ, ಆನಂದಪುರ ಘಟಕ ಅಧ್ಯಕ್ಷ ಗಜೇಂದ್ರ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಅನಿತಾ ಕುಮಾರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಸಿರಿಜಾನ್, ಪಕ್ಷದ ಪ್ರಮುಖರಾದ ಉಮೇಶ್ ಎನ್, ರಾಮತುಲ್ಲಾ, ರಮಾನಂದ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ನಾಯ್ಕ್ ಜೊತೆಗಿದ್ದರು. ಯಾವುದೇ ಅಂಗಡಿನೂ ಸಹ ನೋಡಪ್ಪ, ಇನ್ನೊಂದು 2 ಮಂತ್ಸಲ್ಲಿ ಅಷ್ಟೇ ಅಷ್ಟೊಳಗೆ ದುಡ್ಡು ಬರುತ್ತೆ. 2 ಮಂತ್ಸಲ್ಲಿ ಒಂದೇ ಒಂದು ಅಂಗಡಿ ಅಲ್ಲಿ ಇರಂಗಿಲ್ಲ. ಅದೆಲ್ಲ ಮಾಡಿ, ಒಂದು ವೇಳೆ ಸಾಕಾಗಿಲ್ಲ ಅಷ್ಟು ಮಾಡ್ಬೋದು. ಹಂಗೆ ಮಾಡಿ, ಆಯ್ತಾ? ಯಾವುದೇ ಕರೀರಿ ಸ್ವಲ್ಪ ಸರ್ 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 ಸ್ವಲ್ಪ ಈ ಕಡೆ ಸ್ವಲ್ಪ ಹಂಗೆ ಬನ್ನಿ. ಆ ಕಡೆ ಬನ್ನಿ, ಆ ಕಡೆ. ಸರ್ ಒಳ್ಳೆ ಕ್ಯಾಟ್ಲ ಇದೆ ಸರ್. ಕ್ಯಾಟ್ಲ ಇದೆ. ಬಾಳೆನ ಗೊಜ್ಜಿಳೆನಾ? ಎಲ್ಲಿಂದ ತಂದಿದ್ದು?
ಇಲ್ಲ ಸರ್, ಸಾಗರ ಮಾರ್ಕೆಟ್ ಸಿಗುತ್ತೆ ಕುತ್ಗಳ ಸಾಗರಪ್ಪ ಇದ್ರೆ ಇದೆ ಸರ್, ಮಾರ್ಕೆಟ್ ಅಲ್ಲಿ ಇದೆ ಸರ್, ಎಲ್ಲ ಮಾರ್ಕೆಟ್ ಅಲ್ಲಿ ಬರುತ್ತೆ ಸರ್. ಐತೆ ಎಲ್ಲಿ ಐತಪ್ಪ ಅಲ್ಲಿ ಸಿಗೋದೇ ಇಲ್ಲ. ಇದೇನ್ ಮೀನು? ಇದು ಡ್ಯಾಮ್ ಮೀನು. ಎಷ್ಟು ಕೆಜಿ ಬರ್ಬೋದು ಇದು? 3 kg ಬರುತ್ತೆ ಸರ್. 3 kg ಆದ್ರೆ 5-6 kg ಚೆನ್ನಾಗಿರಲ್ಲ. 3 kg ಆದ್ರೆ ಇರಲಿಲ್ಲ. ಯಾರಿಗಾರು ಬೇಕಂದ್ರ ನಮ್ಮ ಮುಖಂಡರಿಗೆ ಸರ್, ರಾವಣ ಹೋಯ್ತಾರೆ ಶ್ರಾವಣ ಆದ್ರೆ ಪಾಪ ವ್ಯಾಪಾರಸ್ಥರ ಕತೆ ಅಂತ ಕೆಜಿ ಇದೆ ಅಂತೆ. ಇದು 7-8 kg ವರೆಗೂ ಬರ್ತದೆ. 15 kg ವರೆಗೂ ಬರುತ್ತೆ. ಇದು ಬಹಳ ಟೇಸ್ಟ್ ಇರುತ್ತೆ. ಪ್ರತಿಯೊಬ್ಬರು ಬೆಂಗಳೂರು ಭಾಗದವರಿಗೆಲ್ಲ ಗೊತ್ತಾಗಲ್ಲ, ಇಲ್ಲಿ ಎಲ್ಲರಿಗೂ ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಖರೀದಿ ಮಾಡ್ರಿ. ನಾವು ನಿರ್ವಹಣೆ ಮಾಡಿ ಕಸ ಹಾಕಿ ಇವ್ರಿಗೆ ಕೊಡಕ್ಕಾಗಲ್ಲ ಅಂತ ನಾವು ಹೌದೌದು ಸಂತೆದ ಅದೇ ಸಮಸ್ಯೆ ಇರೋದು. ಅದನ್ನ ಸ್ವಲ್ಪ ಅವ್ರು ದುಡ್ಡು ಇಸ್ಕೊಳಂಗಿಲ್ಲ. ಅವರು ರೋಡ್ ಕ್ಲೀನ್ ಮಾಡಕ್ ರೆಡಿಲ್ಲ, ಚರಂಡಿ ಕ್ಲೀನ್ ಮಾಡಕ್ ರೆಡಿಲ್ಲ ಸರ್. ಅವರು ದುಡ್ಡು ಮಾತ್ರ ಬೇಕು ನಮಗೆ ಅಂತ ಕೇಳ್ತಾರೆ. ನಾ ಮಾಡ್ತೀನಿ ಬಿಡಿ. ಯಾಕೆ ಇದು ಓಪನ್ ಆಗಿಲ್ಲ? ಈಗ ನೋಡಪ್ಪ, ಅಲ್ಲಿ ನಮ್ಮ ಕೆರೆ ಹತ್ರ ಎಲ್ಲ ಇದೆಯಲ್ಲ, ಕೆರೆಗೆ ದುಡ್ಡು ಇಟ್ಟಿದ್ದೀನಿ ಈಗ. 1 ಕೋಟಿ ರೂಪಾಯಿ ಕೆರೆಗೆ ದುಡ್ಡಿದೆ. ಫುಟ್ಪಾತ್ ಎಲ್ಲ ವಾಕಿಂಗ್ ಪಾತ್ ಎಲ್ಲ ಮಾಡಬೇಕು. ಅಲ್ಲೆಲ್ಲ ಕ್ಲೀನಾಗಿ ಇದು ಮಾಡಬೇಕು, ಗಿಡಗಳು ಹಾಕಬೇಕು. ಅಲ್ಲಿ ಯಾವುದೇ ಮೀನು ಅಂಗಡಿ ಎಲ್ಲ ಅಲ್ಲಿ ಯಾವುದೇ ಮಾಡೋಂಗಿಲ್ಲ. ಇಲ್ಲಿ ಶಿಫ್ಟ್ ಆಗಬೇಕು. ಒಂದೇ ಅಂಗಡಿ ಒಂದು ಅಂಗಡಿ ಅಲ್ಲಿ ಇರ್ಬಾರ್ದು. ಅಲ್ಲಿ ಸಿಟಿಯಲ್ಲಿ ಇರೋಂಗಿಲ್ಲ. ಇಲ್ಲಿ ಮಾಡಿಸು, ಇಲ್ಲ ಅಂದ್ರೆ ಬೇಕಾದ್ರೆ ಉದ್ದಕ್ಕೆ ಇಲ್ಲಿ ಬೇಕಾದ್ರೆ ಇವ್ರಿಗೊಂದು ಇದು ಸೆಡ್ ಹಾಕ್ಸ್ಕೊಡ್ತಿರ್ಬೇಕಾರೆ ಅಲ್ಲಿಂದ ಅಲ್ಲಿವರೆಗೆ ಬೇಕಾದ್ರೆ ಹಾಕ್ಸ್ಕೊಡ್ತೇನೆ. ಅದರಲ್ಲಿ ಇರಕ್ಕೆ ಹೇಳಿ ಅವ್ರಿಗೆ. ಒಂದೊಂದು ಅಂಗಡಿ ಪಾರ್ಟೇಷನ್ ಮಾಡ್ಕೊಂಡು ಇರ್ಕೋಬಹುದು ಅವರು. ಈಗ ಹಾಕೊಂಡಿದಾರಲ್ಲ, ಇದೇ ತರ ಇರಕ್ಕೆ ವ್ಯವಸ್ಥೆ ಮಾಡಬೇಕು. ಯಾವುದೇ ಅಂಗಡಿನೂ ಸಹ ನೋಡಪ್ಪ, ಇನ್ನೊಂದು 2 months ಅಲ್ಲಿ ಅಷ್ಟೇ ಅಷ್ಟೊಳಗೆ ದುಡ್ಡು ಬರುತ್ತೆ. 2 months ಅಲ್ಲಿ ಒಂದೇ ಒಂದು ಅಂಗಡಿ ಅಲ್ಲಿ ಇರಂಗಿಲ್ಲ. ಅದೆಲ್ಲ ಮಾಡಿ ಒಂದ್ ವೇಳೆ ಸಾಕಾಗಿ ಅಟ್ ಮಾಡ್ಬೋದು. ಹಂಗ್ ಮಾಡ್ರಿ ಆಯ್ತಾ. ಯಾವುದೇ ಅಂಗಡಿನೂ ಸಹ ನಿಮ್ಮ ಆನಂದಪುರದಲ್ಲಿ ಇರಂಗಿಲ್ಲ. ಅಲ್ಲಿ ಮೀನು ಅಂಗಡಿ ಮಾತ್ರ ಮತ್ತು ಕೋಳಿ ಅಂಗಡಿ. ಓಕೆನಾ? ಬರೋರೆಲ್ಲ ಇಲ್ಲೇ ಬರ್ರಿ. ಯಾಕಲ್ಲ ರೋಡಲ್ಲೆಲ್ಲ ಗಲೀಜು, ನಾಯಿಗಳೆಲ್ಲ ಇದು ಮಾಡೋದು, ಕೆಸರು, ಅಲ್ಲಿ ಹೈವೇ ರೋಡಲ್ಲಿ ವಾಸನೆ ಬರ್ತದೆ ಅಲ್ಲೆಲ್ಲ. ಇದು ಕೂಡ ಬೋಟೆ ಕೊಡ ಮರಿ ಅವರಿಗೆಲ್ಲ ಬಿಸಿ ಬಿಸಿ ಕೊಡು. ಜಿಲೇಬಿ ಕೊಡ, ಫಸ್ಟ್ ಒಂದು ಜಿಲೇಬಿ ಕೊಡ. ಒಳ್ಳೆ ಬಿಸಿ ಬಿಸಿ ಕೊಡ. ಮಂಜು ಹೈ ಹತ್ರ ಹೋಗಿ ಆ ಕಡೆ ಹೋಗಿ ಅಲ್ಲಿ ಹೋಗು. ಡಿಸೈನ್ ಮಾಡೋದು ಈ ಕಡೆ ನೋಡ್ರಿ. ನೋಡ್ರಿ, ನಾನೊಂದು ತಗೋತೀನಿ. ನೋಡ್ರಿ ಮಾಮಗ ಬಾ ಎಲ್ಲ ನೋಡ್ರಿ. ಫೋಟೋನ ಕೊಡ್ತೀನಿ. ನೋಡ್ರಿ ಎಲ್ಲ ಸಾಹೇಬ್ರ ಸ್ವೀಟ್ ಅಂತ ನೆಕ್ಸ್ಟ್ ಶಾಸಕರಾಗ ಸಚಿವರಾಗಿ ಬರ್ತಾರೆ. ಹಂಗಾಗಿ ಅಲ್ಲಿ ಬರುತ್ತಂತ ಕೈನ ಜಿಲೇಬಿ.